ಇವತ್ತು ಮೇ 30ನೇ ತಾರೀಕು ನಮ್ಮ ರಾಜ್ಯಾದ್ಯಂತ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರ ಸೂಚನೆಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಆದೇಶದ ಮೇರೆಗೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ನಿರ್ದೇಶನದ ಮೇರೆಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಅವೈಜ್ಞಾನಿಕ SIR ವಿರುದ್ಧ ಮತ್ತು ನೀಟ್ ಪರೀಕ್ಷೆಯಲ್ಲಾಗಿರ್ತಕ್ಕಂಥ BJP ಹಿನ್ನೆಲೆಯ ವ್ಯಕ್ತಿಗಳಿಂದ ಆಗಿರ್ತಕ್ಕಂಥ ಅಕ್ರಮದ ವಿರುದ್ಧ ಭಾಳ ಮುಖ್ಯವಾಗಿ ಒಂದೇ ದಿನದಲ್ಲಿ 900 ರೂಪಾಯಿ ಗ್ಯಾಸ್ ಬೆಲೆನ ಏರಿಸೋದ್ರ ಮೂಲಕ ದಾಖಲೆ ನಿರ್ಮಾಣ ಮಾಡಿರ್ತಕ್ಕಂಥ BJP ಸರ್ಕಾರ, ಜೊತೆಗೆ ರೈತರ ಬೆಳೆಗೆ ದುಪ್ಪಟ್ಟು ಬೆಲೆಯನ್ನು ಕೊಡ್ತೀನಿ ಅಂತ ಹೇಳಿ ಇವತ್ತಿನ ದಿನ ರಸಗೊಬ್ಬರ ಯಾರಿಗೂ ಸಿಗದೇ ಇರುವಂಥ ರೇಟ್ಗೆ ಹೆಚ್ಚಿಸ್ತಕ್ಕಂಥ ವಿರುದ್ಧ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಮೋದಿಯವರು 8 ಅಂಶಗಳ ಕಾರ್ಯಕ್ರಮವನ್ನು ದೇಶಕ್ಕೆ ಏರ್ಬಿಟ್ಟು ತಾವೇ ಅವೆಲ್ಲರೂ ಧೂಳೀಪಟ ಮಾಡಿಬಿಡುತ್ತೆ ಇಟಲಿಗೆ ಹೋಗಿ ತಮ್ಮ ಪ್ರವಾಸವನ್ನು ಮುಂದುವರಿಸ್ತಾ ಇದ್ದಾರೆ. ಎಲ್ಲದರ ವಿರುದ್ಧ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವೆಲ್ಲ ಮುಖಂಡರು ನಾಯಕರುಗಳು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಈ ಮೂಲಕ ಮುಂದಿನ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಕಡಾಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಕ್ಕಂಥದ್ದನ್ನು ತಪ್ಪಿಸೋಕ್ಕಾಗೋದಿಲ್ಲ. ಈಗಾಗಲೇ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಇನ್ನು ಕೇವಲ 1 ವರ್ಷದಲ್ಲಿ ಕೇಂದ್ರ ಸರ್ಕಾರ ಪತನ ಆಗ್ತದೆ ಅಂತಕ್ಕಂಥದ್ದನ್ನು ಏನು ಊರುಗೋಲಾಗಿದ್ದರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು, ಇವರ ಒಂದು ದುರಾಡಳಿತಕ್ಕೆ ಬೇಸತ್ತು ಅವರೂ ಕೂಡ ತಮ್ಮ ಬೆಂಬಲವನ್ನು ವಾಪಸ್ ತಗೊಳ್ತಕ್ಕಂಥ ಮನಸ್ಥಿತಿಯಿದ್ದಾರೆ. ಮುಂದಿನ ದಿನಗಳಲ್ಲಿ ಈ BJP ಸರ್ಕಾರವನ್ನು ಕಿತ್ತೊಗೆದೇ ನಮ್ಮ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಗುರಿ. ಅದಕ್ಕೆ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾಯಿದ್ದೀವಿ. ಈ ಹೋರಾಟದ ಮೂಲಕ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬಲ ಕೊಡ್ತಕ್ಕಂಥದ್ದು ಮತ್ತು ಜನಸಾಮಾನ್ಯರ ಜೊತೆ ನಿಂತಿರ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡ್ತಾಯಿದೆ. ಈ ಹೋರಾಟ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಭಾವನೆ ನಮಗಿದೆ. ಇವತ್ತು ದೇಶಾದ್ಯಂತ ಈ BJPಯವರು, RSSನವರು, ಮೋದಿಯವರು ಒಂದು ಕುತಂತ್ರವನ್ನು ಮಾಡಿದ್ದಾರೆ. SIR ಎನ್ನುವ ಒಂದು ತಂತ್ರವನ್ನು ಮಾಡಿ ಇಡೀ ದೇಶಾದ್ಯಂತ ಸುಮಾರು 20-25 ಕೋಟಿ ಜನರನ್ನು ಬೀದಿಗೆ ತರ್ತಾ ಇದ್ದಾರೆ. ಅದರಲ್ಲಿ ಬರೀ ಬಡವರು, ಕೂಲಿ ಕಾರ್ಮಿಕರು ಇದ್ದಾರೆ. ಇವರು ಬಡವ್ರಿಗೆ ಇರಬಾರ್ದು, ಕೂಲಿ ಕಾರ್ಮಿಕರು ಇವ್ರಿಗೆ ಇರಬಾರ್ದು. BJP ಇವತ್ತು RSSಸು ಈ ದೇಶದ್ರೋಹಿ ಸಂಘಟನೆ RSSಸು. ಇವತ್ತು ಮೋದಿಯವರು ಈ ದೇಶದ ಪ್ರಧಾನಿ ದೇಶದ್ರೋಹಿ ಮೋದಿಯವರು, ಅಮಿತ್ ಶಾ ಅವರು ಈ ದೇಶದ್ರೋಹವನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ದೇಶಕ್ಕೋಸ್ಕರ ಏನು ಮಾಡ್ತಾ ಇಲ್ಲ, ಬರೀ ಮೋಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ದೇಶಾದ್ಯಂತ ಲಕ್ಷಾಂತರ ಕುಟುಂಬಗಳು, ವಿದ್ಯಾರ್ಥಿಗಳು, ಯುವ ಜನರು ಬೀದಿಗೆ ಬರ್ತಾ ಇದ್ದಾರೆ. ಇದಕ್ಕೆ ವಿದ್ಯಾರ್ಥಿಗಳು, ಯುವ ಜನರು ಎಚ್ಚೆತ್ಕೋಬೇಕು. ಈ ಮುಂದಿನ ದಿನಗಳಲ್ಲಿ ಈ BJPಯನ್ನು ಸದೆ ಪಡಿಬೇಕು. ಅವರು ಈ ದೇಶವನ್ನು ಬಿಟ್ಟು ಹೋಗೋ ರೀತಿಯಲ್ಲಿ ನೀವು ನಿರ್ಣಯವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೀನಿ. CM ದೇವಪ್ಪ, ಜಿಲ್ಲಾ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ. ಹೌದು, ಏನು ಇವತ್ತಿನ ಪ್ರತಿಭಟನೆ ಅನಿವಾರ್ಯತೆ ಏನಿದ್ರೆ ದೇಶದಲ್ಲಿ ಏನು ಆರ್ಥಿಕ ಒಂದು ವ್ಯವಸ್ಥೆ ಏನು ಹಾಳಾಗಿದೆ ಅದರ ವಿರುದ್ಧ ನಾವು ಇವತ್ತು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ಸು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿನಿತ್ಯ ಜನರ ಸಾಮಾನ್ಯರ ಬದುಕು ಒಂದು ದುಸ್ತರವಾಗಿದೆ. ಏನು ದಿನಬಳಕೆಯ ವಸ್ತುಗಳನ್ನು ಅತಿ ಹೆಚ್ಚು ಬೆಲೆಯನ್ನು ಮಾಡುವುದರ ಮೂಲಕ ಏನು ಇವತ್ತು ಜನಸಾಮಾನ್ಯರಿಗೆ ಹೊರೆಯಾಗಿರುವಂತಹ ಕೇಂದ್ರ BJPಗೆ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸಾಕಷ್ಟು ನಿರುದ್ಯೋಗದ ಸಮಸ್ಯೆಯ ನಡುವೆಯೂ ಕೂಡ ಗೃಹೋಪಯೋಗಿ ವಸ್ತುಗಳ ಬೆಲೆಯನ್ನು ಹೆಚ್ಚಿಸಿರೋ ಜೊತೆಯಲ್ಲಿ ಏನು ಇವತ್ತು ಸಾಮಾನ್ಯರ ಬದುಕಿನ ಜೊತೆಯಲ್ಲಿ ಒಂದು ಚೆಲ್ಲಾಟ ಆಡ್ತಿರುವಂಥ ಕೇಂದ್ರ BJPಗೆ ವಿರುದ್ಧವಾಗಿ ನಾವು ಇವತ್ತು ಒಂದು ಧಿಕ್ಕಾರವನ್ನು ಕೂಗುತ್ತಾ ಇಡೀ ನಾವು ನಗರದಲ್ಲಿ ಒಂದು ಜಾಥಾವನ್ನು ಹೊರಡುವುದರ ಮೂಲಕ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡದಾಗಿದ್ದೀವಿ. ಇದು ಪ್ರತಿ ಗ್ರಾಮದಲ್ಲೂ ಕೂಡ ಮುಂದುವರಿಯುವಂತೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಇದನ್ನು ಮುಂಚೂಣಿಗೆ ತರ್ತೀವಿ. ಈ ಮೂಲಕ ನಾವು ಕೇಂದ್ರ BJP ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗ್ತೀವಿ ಅಂತೇಳಿ. ಆಯಿತು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.